ಸರ್ 7 ಗಂಟೆಗೆ ಬಾಡಿ ಕೊಟ್ಟರು. ನೆಲಮಂಗ್ಲದ ಮೆಸರು ಹೋಗಾಯ್ತು, ಮಾಗಡಿ ಮೆಲಾಸ ಕರ್ಕೊಂಬಂದವ್ರೆ ಪೊಲೀಸ್ನವರು. ಹಾಂ, ಅವರೇ ಆಂಬುಲೆನ್ಸಲ್ಲಿ ಬಂದರು, ಅವರೇ ಕರ್ಕೊಂಬಂದಿದ್ದು. ಹಾಂ, ಕೂತ್ಕೊಂಡ್ರು. ಅದೇ ಅಲ್ಲವ್ರು ಸುಮ್ಮನೆ ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ಇಲಾಸಿ ಕರ್ಕೊಂಬಂದಿದ್ದಾರೆ. ನೆಲಮಂಗ್ಲದವ್ರು ಗಲಾಟೆ ಮಾಡ್ತಾರೆ ಅಂತ. ಅದೇ ಪೊಲೀಸ್ನವ್ರ ಮೇಲೆ ಅನುಮಾನ ಬರ್ತಿತ್ತು. ಇಲ್ಲ, ನಮಗೆ ಅನಿಸ್ತಾ ಇರೋದು ಅನುಮಾನ ಅಂದರೆ ಈಗ ಅವರೇ ಏನೋ ಮಾಡಿರ್ತಾರೆ. ಆಂಬುಲೆನ್ಸು ಇವಾಗ ನೀವು ಹೇಳಿರಲ್ಲ ಬೇರೆ ರೂಟಿಂದ ಕರ್ಕೊಂಡ್ಬಂದ್ರು ಅಂತ, ಯಾವ ಕಾರಣಕ್ಕೋಸ್ಕರ ಬೇರೆ ರೂಟಲ್ಲಿ ಕರ್ಕೊಂಡ್ಬಂದ್ರು ಸರ್? ಏನಕ್ಕಿಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲೇ ನೆಲಮಂಗ್ಲ ಮೇಲೆ ಸ್ಟಾರ್ಟಿಂಗ್ ಹೇಳಿದ್ದು, ಆಂಬುಲೆನ್ಸ್ ಗೊತ್ತಾದ್ಮೇಲೆ ಅಲ್ಲಿ ಆಸ್ಪತ್ರೆ ಬಿಡ್ತಾ ಇದ್ದಂಗೆ ಇಲ್ಲಿ ತಾವರೆಕೆರೆ ಮೇಲೆ ಕರ್ಕೊಂಡ್ಬಂದಿತ್ತು. ತಾವರೆಕೆರೆ ಮೇಲೆ ಕರ್ಕೊಂಡ್ಬಂದ್ರು. ಯಾರು ಹೇಳಿದ್ದು ಆ ರೂಟಲ್ಲಿ ಬರೋದಕ್ಕೆ? ಪೊಲೀಸ್ನವರು ಹೇಳಿದ್ರು. ಹಾಂ, ಪೊಲೀಸ್ನವ್ರು ಹೇಳಿದ್ರು, ಹಿಂಗೆ ಬರಬೇಡಿ ಹಂಗೆ ಬರಬೇಡಿ ಅಂತ. ಹಿಂಗೆ ನೆಲಮಂಗ್ಲದ ಮೇಲೆ ಬಿಡ, ಅಲ್ಲಿ ತಾವರೆಕೆರೆ ಮೇಲೆ ಮಾಗಡಿ ಮೇಲೆ ಹಾಸಿದವನ ಅಂತ. ಪೊಲೀಸನು ಕುಂತಿದ್ರು ಒಬ್ರು. ಇಲ್ಲಿ ಊರ್ ತಕ ಬಂದ್ರ ನಿಮ್ಮ ಆಂಬುಲೆನ್ಸ್ ಅಲ್ಲಿ? ಆಲೂರು ಗಂಟೆ ಬಂದಿದ್ದಾರೆ. ಬಣ್ಣ ಆಗತಕ ನಿಮ್ಮ ಜೊತೆಲೇ ಇದ್ರು? ಜೊತೆಲಿ ಆಲೂರಲ್ಲಿ ಇಳ್ಕೊಂಡ್ರೆ ಏನ ಬಂದು ಅಲ್ಲಿ ನಿಲ್ಸ್ಬಿಟ್ರೆ ಅವ್ರು ಇಳ್ಕೊಂಡು ನಮ್ಮನ್ನು ಕಳಿಸಿದ್ರು. ಜಯಂತಿನ ಊರು ಬರತಕ ಜೊತೆಲೇ ಇದ್ರು. ಅವ್ರು ಹೆಂಗೆ ತಪ್ಪಿಸ್ಕೋತಾರೆ? ಪೊಲೀಸ್ ಆಂಬುಲೆನ್ಸ್ ಏನೂ ಆಗಿಲ್ಲ, ಗ್ಲಾಸ್ ಹೊಡೆದಕ್ಕೆಲ್ಲ ಏನಿಲ್ಲ. ಯಾವಾಗಲೂ ನೀವು ನೆಲಮಂಗಲದ ಮೇಲೆ ತಾನೆ ನಿಮ್ಮ ಊರಿಗೆ? ನೆಲಮಂಗಲ ಮೇಲೆ ಹೋಗ್ತಾ ಇತ್ತು. ಹೈವೇ ಬಿಟ್ಬಿಟ್ಟು ಆ ಕಡೆಯಿಂದ ಕರ್ಕೊಂಡ್ಬಂದಿರೋದು. ನ್ಯಾಯ ಕೊಡಿಸಿ ಅಷ್ಟೇ ಸರ್. ಆರೋಪಿನ ಹಿಡ್ಕೊಂಡವ್ರೆ, ಪಬ್ಲಿಕ್ ಹಿಡ್ಕೊಟ್ಟವ್ರೆ. ಪೊಲೀಸ್ನವ್ರು ಹಿಡ್ಕೊಂಡು ಹೋದ್ಮೇಲೆ ಆರೋಪಿ ಅವತ್ತು ಬೆಳಗ್ಗೆ ಹೆಣವಾಗಿ ಕೆರೆ ಒಳಗೆ ಸಿಕ್ಕವನೆ. ಇದಕ್ಕೆ ಕಾರಣ ಪೊಲೀಸ್ನವ್ರೆ. ತಿರ್ಗಿ ಅಲ್ಲಿಂದ ಬಾಡಿನ ವಿಕ್ಟೋರಿಯಾ ಹಾಸ್ಪಿಟ್ಲಾಗ ಐತೆ ಬನ್ನಿ ತಗೊಳ್ರಿ ಅಂತ ನಮಗೆ ಫೋನ್ ಮಾಡಿದ್ರು. ನಾವು ಬೆಳಗ್ಗೆ ಬಂದ್ವಿ. ತಿರ್ಗಿ ಬಾಡಿ ತಗೊಂಡ್ಮೇಲೆ ನಮಗೆ ಬಾಡಿ ಕೊಟ್ಟರು. ಕೊಟ್ಟಮೇಲೆ ನಮ್ಮ ಹುಡುಗನ ನಾನೇನು ಮಾಡಿದೆ, ಆಂಬುಲೆನ್ಸಿಗೆ ಹೋಗಿ ಕರ್ಕೊಂಬ ನೆಲಮಂಗ್ಲದ ಮೇಲೆ ಅಂತ ಕಳಿಸ್ದೆ. ತಿರ್ಗಿ ಪೊಲೀಸ್ನವ್ರು ಇನ್ನೊಬ್ಬರು ಆಂಬುಲೆನ್ಸ್ ಕತ್ಬಿಟ್ಟು ಅಲ್ಲಿಂದ ಮಾಗಡಿ ಮುಖಾಂತರ ಕರ್ಕೊಂಬಂದವ್ರೆ. ತಾವರೆಕೆರೆ ಮಾಗಡಿ ಈ ಕಡೆಯಿಂದ ಏನಕ್ಕೆ ಸ್ವಾಮಿ ಕರ್ಕೊಂಬಂದರು ಪೊಲೀಸ್ನವರು? ನಮಗೆ ನ್ಯಾಯ ಕೊಡಿಸ್ಬೇಕು. ನೆಲಮಂಗ್ಲದಲ್ಲಿ ಬರೋಕ್ಕೆ ಬಿಡಲಿಲ್ಲ, ಅದು ಗೊತ್ತಿಲ್ಲ. ಅವರು ಇವನ್ನ ನಾವು ಫೋನ್ ಮಾಡಿ ಕೇಳ್ತಿರೋ ಎಲ್ಲೈತೆ ಆಂಬುಲೆನ್ಸು ಅಂತ. ಇವನು ಈ ಕಡೆ ಬರ್ತೈತೆ, ನೈಸ್ ರೋಡಾಗಿ ಬರ್ತೈತೆ ಅಂತ ಹೇಳ್ತಿದ್ದ. ಬಂದಾದ್ಮೇಲೆ ಏನಕ್ಕೆ ಇಷ್ಟು ಲೇಟ್ ಬಂದಿದ್ದು ಅಂತ ಕೇಳಿದ್ಕೆ, ಇಲ್ಲ ಪೊಲೀಸ್ನವ್ರು ಮಗ್ಲಲ್ಲಿ ಕೂತಿದ್ರು, ಅವರು ಹಿಂಗೆ ಫೋನ್ ಸ್ವಿಚ್ ಆಫ್ ಮಾಡು ಅಂತ ಹೇಳ್ತಿದ್ರು, ಈ ಕಡೆಯಿಂದ ಮಾಗಡಿ ಮೇಲೆ ಕರ್ಕೊಂಬಂದ್ರು ಅಂತ ಅವ್ನು ಹೇಳಿದ್ದು ನಮ್ಮ ಹುಡುಗ. ಏನೈತೆ ಅನ್ನೋದು ಅದು ಗೊತ್ತಿಲ್ಲ ಸುಮ್ಮನೆ. ಅದು ಪೊಲೀಸ್ನವ್ರು ಅವ್ರಿಗೆ ಹುಡುಗಂಗೆ ಬೆದರಿಸಿರೋದು, ಹೇಳ್ಕೊಟ್ಟಿರೋದು. ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು? ಇಲ್ಲ ಸ್ವಾಮಿ, ನಮ್ಮ ಇಲ್ಲಿಂದ ಹತ್ರ ಆಲೂರು ಬಂದ್ಬಿಟ್ಟು ಈ ಕಡೆ ನೆಲಮಂಗ್ಲದ ಮೇಲೆ ಹಿಂಗೆ ಬಂದ್ಬಿಟ್ಟು ಕೇಳ್ಬಿಟ್ಟು ಹೋಗೋಣ ಅನ್ಕೊಂಡು ನಾವು ಅಂದ್ಕೊಂಡಿದ್ವಿ. ಅವ್ರು ಈ ಕಡೆಯಿಂದ ಕರ್ಕೊಂಡೇ ಬಂದಿಲ್ಲ. ಹಾಂ, ಅಂದ್ಕೊಂಡಿದ್ವಿ. ಅದೇ ಮಗ್ಳಲ್ಲಿ ಕೂತ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡೋ, ಆಯಿತು ಈ ಕಡೆ ಹೋಗ್ತಿದ್ದೀವಿ ಅಂತ ಹೇಳ್ಬೇಡ ಅಂತ ಹೇಳ್ಕೊಟ್ಟವ್ರೆ. ಅವನು ಆಮೇಲೆ ಅಲ್ಲಿ ಮಣ್ಣು ಹತ್ರ ಆಲೂರವರೆಗೂ ಪೊಲೀಸ್ನವ್ರು ಬಂದವ್ರೆ. ಇನ್ನೇನು ಒಳಗಡೆ ಹೋಗೋ ಟೈಮಲ್ಲಿ ಇಳಿದ್ಬಿಟ್ಟು ಒಳಗಡೆಗೆ ಆಂಬುಲೆನ್ಸ್ ಹೋಗೈತಿ. ಆಮೇಲೆ ನಾವು ಹೋದ್ವಿ, ಆಮೇಲೆ ಮಣ್ಣೆಲ್ಲ ಮಾಡಿದ್ವಿ. ಆಮೇಲೆ ಏನಕ್ಕೆ ಅಷ್ಟು ಲೇಟ್ ಆಯಿತು ಅಂದಿದ್ದಕ್ಕೆ ಇಲ್ಲಿ 7:15 ಬಾಡಿ ಕೊಟ್ಟಿರೋದು, ಅಲ್ಲಿಗೆ ಬರುವಾಗ 10 ಗಂಟೆ. ಕದ್ದು ಮುಚ್ಚಿ ಮಣ್ಣು ಮಾಡ್ದಂಗೆ 2:15 ಬರ್ಬೋದು ಸ್ವಾಮಿ. ಮಾಗಡಿ ಮೇಲೆ ಬಂದಿರೋದ್ರಿಂದ ಲೇಟ್ ಆಗೈತೆ. ಇದೆಲ್ಲ ಅನುಮಾನ ಕಾಣಿಸ್ತಾ ಇತ್ತು ನಮಗೆ. ಏನಾಯ್ತು ಅದು ನಮ್ಗೆ ನ್ಯಾಯದವರು ಸಿಗ್ಬೇಕಷ್ಟೇ. ಈಗ ಮೃತದೇಹ ಪತ್ತೆ ಆಯ್ತಲ್ಲ, ಅಲ್ಲಿಗೆ ವಾರಸ್ದಾರರಿಗೆ ಕುಟುಂಬಸ್ಥರಿಗೆ ಕರ್ಸ್ಬೇಕು, ಬಾಜಾರ್ ಮಾಡಬೇಕು, ತೋರಿಸ್ಬೇಕು. ಅದೇನು ಮಾಡಿಲ್ವಾ ಅಂತ ಸ್ವಾಮಿ? ಅದು ಬಾಡಿ ಸಿಕ್ತಾಗ ಅವತ್ತು ನೈಟ್ ನಮಗೆ ಫೋನ್ ಮಾಡಿದ್ರು. ನಾನೆಲ್ಲ ಧರ್ಮಸ್ಥಳ ಇದೆ, ಅಲ್ಲಿಂದ ಬರೋದು ಲೇಟ್ ಆಯಿತು. ನಾನು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದೆ. ಆಮೇಲೆ ತುಮಕೂರಿಗೆ ಬಾ ಅಂತ ನೈಟ್ ಹೇಳಿದ್ರು. ತಿರ್ಗಿ ಆಮೇಲೆ ವಿಕ್ಟೋರಿಯಾಗೆ ಬಾ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ವಿಕ್ಟೋರಿಯಾಗೆ ಹೋಗಿ ಬಾಡಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರುವಾಗ 7:15 ಆಯ್ತು ಅಲ್ಲಿ ಕೊಡುವಾಗ. ತಿರ್ಗಿ 7:15 ಮೇಲೆ ತಗೊಂಬಂದು ಮಣ್ಣು ಮಾಡೋದು 10 ಗಂಟೆಗೆ. ನಾನಿವಾಗ ಪೊಲೀಸ್ ಸ್ಟೇಷನಲ್ಲಿ ಯಾವುದೋ ಒಂದು ನ್ಯಾಯ ಗೊತ್ತಾಗಿಲ್ಲ. ನಾವು ಕೆರೆ ಹತ್ರ ಹೋಗಿ ನೋಡಿದಾಗ ಅವನಿಗೆ ಫುಲ್ಲು ರಾಡ್ ಹಾಕಿದ್ದಾರೆ, ಮತ್ತು 2 ಸರಿ ಫೈರ್ ಮಾಡಿದ್ದಾರೆ. ಎಲ್ಲ ಈ ಥರ ಆಗಿರೋದ್ರಿಂದ ಅವನು ಎಗರಿ ಹೋಗೋಕ್ಕೂ ಚಾನ್ಸ್ ಇಲ್ಲ. ನಾವು ಕೆರೆ ಹತ್ರ ಹೋಗಿ ನೋಡ್ಕೊಂಬಂದಾಗ ಕೆರೆ ಬಂದು ತುಂಬ ಚಿಕ್ಕ ಕೆರೆ ಇದೆ. ನಮಗೆ ಅನುಮಾನ ಬಂದಿರೋದು ಪೊಲೀಸವ್ರ ಮೇಲೆ ಅನುಮಾನ ಬಂದಿರೋದು. ಹಂಗಾಗಿ ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸರ್, ಹೇಳೋದೇನಿದೆ ಎಲ್ಲ ಕ್ಲಿಯರಾಗಿ ಕಾಣ್ತಾ ಇದೆ, ವಿಡಿಯೋಸ್ ಇದೆ. ಆಮೇಲೆ ಇವರು ಪೊಲೀಸ್ನವ್ರು ದಿಕ್ಸಪ್ಸಿರೋ ಡೀಟೇಲ್ಸ್ ಎಲ್ಲ ಅವ್ರ ವಿಡಿಯೋದಲ್ಲಿ ಮತ್ತು ಅವ್ರ ಸ್ಟೇಟ್ಮೆಂಟ್ಗಳೆಲ್ಲ ಇದೆ. ಆಮೇಲೆ ಇನ್ನೊಂದು ಮೇನ್ ಇದರಲ್ಲಿ ಟರ್ನಿಂಗ್ ಆಫ್ ದಿ ಪಾಯಿಂಟ್ ಈ ಕೇಸಲ್ಲಿ ಏನು ಅಂತಂದರೆ, ಬಾಡಿನ ಅವರು ವಿಕ್ಟೋರಿಯಾ ಆಸ್ಪತ್ರೆಯಿಂದ ಆಲೂರಿಗೆ ತಂದಿರೋದು. ಬರಬೇಕಾದ್ರೆ ಹಾರ್ಡ್ಲಿ 20-25 ಕಿಲೋಮೀಟರ್ಸ್ ಆಗುತ್ತೆ ಅವ್ರ ಊರಿಗೆ. ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಅವ್ರ ಊರಿಗೆ 25 ಇಲ್ಲ 26 ಕಿಲೋಮೀಟ್ರ್ ಆಗುತ್ತೆ.
1 ಅವರಲ್ಲಿ ಬರ್ಬೋದು, ಇಲ್ಲ 2 ಅವರಲ್ಲಿ ಬರ್ಬೋದು ಟ್ರಾಫಿಕ್ ಇದ್ದರೆ. ಆ ಮಾರ್ಗ ಬಿಟ್ಟು ಮಾಗಡಿ ಮಾರ್ಗವಾಗಿ, ನೈಸ್ ರೋಡ್ ಮಾರ್ಗ ಮತ್ತು ಮಾಗಡಿ ಮಾರ್ಗವಾಗಿ ತಂದಿರೋದು ಅನುಮಾನಕ್ಕೀಡಾಗಿದೆ. ಎರಡನೇದು, ಏನು ಆ್ಯಂಬುಲೆನ್ಸಲ್ಲಿ ಈಗ ಮೃತರ ಸಂಬಂಧಿ ಅವರ ಅಕ್ಕನ ಮಗ ಅವರೊಬ್ಬರೇ ಇದ್ದಿದ್ದು ಗಾಡೀಲಿ, ಇವರು ಪ್ರೈವೇಟ್ ಇವ್ರ ಕಾರಲ್ಲಿ ಇವ್ರು ಬಂದಿದ್ದಾರೆ. ಆ ಗಾಡೀಲಿದ್ದಂಥ ಹುಡುಗನ ಮೊಬೈಲ್ ಸ್ವಿಚ್ ಆಫ್ ಮಾಡಿಸಿ ಆ ಪೊಲೀಸ್ನವರು ಅವರ ಸೀನಿಯರ್ ಆಫೀಸರ್ ಮಾತು ಕಟ್ಕೊಂಡು ಅವರು ಆ ಕಡೆಯಿಂದ ಕರ್ಕೊಂಬಂದಿರೋದು ಎರಡನೇದು ಅನುಮಾನ ಆಗಿದೆ. ಮೂರನೇದು, 48 ಗಂಟೆ ಆದ ನಂತರ ಆ್ಯಂಬುಲೆನ್ಸ್ ಡ್ರೈವರು ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡು. ಈ ಗೌರ್ಮೆಂಟ್ ಅಧಿಕಾರಿ ಅಂತಂದರೆ 108ಅಲ್ಲಿರೋರು GPS ಟ್ರ್ಯಾಕಿಂಗ್ ಇರುತ್ತೆ. ಆ GPS ಟ್ರ್ಯಾಕಿಂಗ್ ಎಲ್ಲ ಆನ್ ಮಾಡಿದ್ದಾರೆ, ಎಲ್ಲ ಆಫ್ ಮಾಡಿದ್ದಾರೆ, ಎಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಎಲ್ಲೂ ಕೂಡ ವ್ಯಕ್ತಪಡಿಸಿಲ್ಲ. ಆಮೇಲೆ ಯಾರೇ ಒಬ್ಬರು ಅವರ ಸಂಬಂಧಿಕರು ಕೇಳಿದಾಗ ಅವರಿಗೆ ಆನ್ಸರ್ ಮಾಡಿಲ್ಲ, ಯಾವ ವಿಷಯದಲ್ಲೂ ಆನ್ಸರ್ ಮಾಡಿಲ್ಲ, ಅವರು ಸರಿಯಾಗಿ ಸ್ಪಂದಿಸಿಲ್ಲ. ಆಮೇಲೆ ನಾನು ಕೂಡ ಟೌನ್ ಠಾಣೆಯಲ್ಲಿ 0 FIR ಮಾಡಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಯಾಕೆಂದರೆ ಅವರ ಸಂಬಂಧಿಕರೆಲ್ಲ ದೂರ ಇರೋದು. ಅವ್ರ ಸಂಬಂಧಿಕರು ನನಗೆ ಫೋನ್ ಮಾಡಿದ ನಂತರ 24ನೇ ತಾರೀಕು ನಾನು ಟೌನ್ ಠಾಣೆಗೆ ಹೋಗಿ 0 FIR ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಕಂಪ್ಲೇಂಟ್ ವಿಚಾರವಾಗಿ ಇದುವರೆಗೂ ಕೂಡ ವಾಯ್ಸ್ ಇಲ್ಲ ಪೊಲೀಸ್ನವ್ರದ್ದು. ಅಟ್ಲೀಸ್ಟ್ ವಕೀಲರಾದಂಥ ಮಂಜುನಾಥ್ ನನಗೆ ಕರೆಸ್ಬೇಕಾಗಿತ್ತು. ಅವರು ಇಲ್ಲ, ನಾನಲ್ಲದೆ ಅವರ ಸಂಬಂಧಿಕರನ್ನ ಕರೆಸ್ಬೇಕಾಗಿತ್ತು, ಕರೆಸಿ ಎನ್ಕ್ವೈರ್ ಮಾಡಬೇಕಾಗಿತ್ತು. ಏನಕ್ಕೆ ಈ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇಲ್ಲಿ ನೀವು ಅಂತ ಕೇಳ್ಬೋದಿತ್ತು. ಆ ಪ್ರಶ್ನೆ ಮಾಡಿಲ್ಲ. ಎರಡನೇದು, ರೂರಲ್ ಠಾಣೆ ಏನಿದೆ, ರೂರಲ್ ಠಾಣೆ ಲಿಮಿಟ್ಸಲ್ಲಿ ಬರ್ತಕ್ಕಂಥ ಕೃತ್ಯನ ಇವರು ತ್ಯಾಮಂಡ್ಲಿಗೆ ವರ್ಗಾಯಿಸಿದ್ದಾರೆ. ಎರಡನೇದು, ಅಲ್ಲಿ ಚೈನ್ ಸ್ನ್ಯಾಚಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ವಾ, ಅವತ್ತಿನ ದಿವಸ ಯಾವುದು ಚೈನ್ ಸ್ನ್ಯಾಚಿಂಗ್ ಆಗಿಲ್ಲ. ಚೈನ್ ಸ್ನ್ಯಾಚಿಂಗ್ ಆಗಿರೋದು 3 ದಿವಸ ಮುಂಚೆ, ಘಟನೆಗಿನ 3 ದಿವಸ ಮುಂಚೆ ಚೈನ್ ಸ್ನ್ಯಾಚಿಂಗ್ ಆಗಿರೋದು. ಎಲ್ಲ ವೀಡಿಯೋಸ್ ಇದೆ ಸರ್. ಚೈನ್ ಸ್ನ್ಯಾಚಿಂಗ್ ಆಗಿರೋ ವೀಡಿಯೋಸ್ ಇದೆಯಾ? ಅಲ್ಲ, ಆ್ಯಕ್ಚುಲಿ ಆಗಿರೋದು ಕ್ಷುಲ್ಲಕ ಕಾರಣಕ್ಕೆ ಅಲ್ಲಿ ಊರಿನವರ ಗ್ರಾಮಸ್ಥರ ಮಧ್ಯದಲ್ಲಿ ಇವ್ರಿಗೆ ಗಲಾಟೆ ಆಗಿರೋದು. ವಿಷಯ ಹೋಗಿ ತಿಳ್ಕೊಂಬಂದಿದ್ದೀವಿ ನಾವು. ಊರಲ್ಲಿ ಏನು ಚೈನ್ ಸ್ನ್ಯಾಚಿಂಗ್ ಮಾಡಬೇಕಾದ್ರೆ ಇಟ್ಕೊಂಡಿದ್ದಾರಾ ಅಥವಾ ಇವನ್ನ ರೆಡ್ ಹ್ಯಾಂಡಾಗಿ ಹಿಡಿದ್ರಾ ಅಂತೆಲ್ಲ ವಿಚಾರಿಸಿದಾಗ ಅಲ್ಲಿ ಯಾವುದೂ ಕೂಡ ರೆಡ್ ಹ್ಯಾಂಡಾಗಿ ಹಿಡ್ದಿಲ್ಲ. ಅಲ್ಲಿ ಗಲಾಟೆ ಆಗಿದೆ. ಗಲಾಟೆ ಆದಾಗ ಇವರು ಕಳ್ಳ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಕರೆಸಿ ಹ್ಯಾಂಡ್ ಓವರ್ ಮಾಡಿದ್ರೆ ಪೊಲೀಸ್ನವ್ರು 112 ಆಗ್ತಿರೋದು ಕ್ಲಿಯರಾಗಿ ತೋರಿಸ್ತಾ ಇದೆ. 2 ಪೊಲೀಸ್ನವ್ರು ಇದ್ದಾರೆ. ಯಾರೇ ಒಬ್ಬ ವ್ಯಕ್ತಿ ಆದರೂ ಪೊಲೀಸ್ನವರು ಅರೆಸ್ಟ್ ಮಾಡಿದಾಗ ಹಿಡ್ಕೊಂಡು ಅವರನ್ನು ಸ್ಟೇಷನ್ ಹೋಗೋವರೆಗೂ ಬಿಡೋದಿಲ್ಲ. ಅವರ ಬೆಲ್ಟಿನ ಪಟ್ಟಿ ಆದರೂ ಇಟ್ಕೊಂಡಿರ್ತಾರೆ, ಇಲ್ಲ ಕೈ ಆದರೂ ಇಟ್ಕೊಂಡಿರ್ತಾರೆ, ಇಲ್ಲ ಕೋಳಾದರೂ ತೊಡಿಸ್ತಾರೆ. ಅಂಥದ್ರಲ್ಲಿ ಇವರು ಕುಖ್ಯಾತಿ ರೌಡಿ ಅಂತಾರಲ್ಲ, ಇವರು ಕುಖ್ಯಾತಿ ರೌಡಿಗಳೇ ಆಗಿರ್ಬೋದು. ಕುಖ್ಯಾತಿ ರೌಡಿಗಳು ಅಂತ ಗೊತ್ತಿದ್ದೂ ಅವರನ್ನು ಇವರು ಪೊಲೀಸವರೇ ಇರಲಿಲ್ಲ, ಆ್ಯಂಬುಲೆನ್ಸಲ್ಲಿ ಬರೀ ಅವ್ರು ಮಾತ್ರ ಇದ್ದರು, ಅವರು ಪ್ರಜ್ಞೆ ಇರಲಿಲ್ಲ ಅಂಥೇಳಿ ಎಲ್ಲ ಕತೆ ಕಟ್ತಾ ಇದ್ದಾರಲ್ಲ, ಇದೆಲ್ಲ ಅನುಮಾನಕ್ಕೀಡಾಗುತ್ತೆ ಸರ್. ಪ್ರತಿಯೊಬ್ಬರಿಗೂ ಗೊತ್ತಿದೆ ಈ ವಿಚಾರ. ಆ ಸ್ಟೇಷನ್ನು, ರೂರಲ್ ಸ್ಟೇಷನಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. DYSP ಸಾಹೇಬ್ರಿಗೂ ಗೊತ್ತಿದೆ, SP ಸಾಹೇಬ್ರಿಗೂ ಗೊತ್ತಿದೆ. ಇವೆಲ್ಲ ಗೊತ್ತಿದ್ದೂ ಎಲ್ಲರೂ ಕೂಡ ಇದರಲ್ಲಿ ಸತ್ಯನ ಮರೆಮಾಚಿಸ್ತಿದ್ದಾರೆ. ಈಗ ಇಬ್ಬರಿದ್ರು ಅಂತಾರಲ್ವಾ, ಇಬ್ಬರಿದ್ರು ಅಂತ ಒಬ್ಬನ ಬಾಡಿ ಸಿಕ್ಕಿದೆ, ಇನ್ನೊಬ್ಬ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ತನಿಖೆ ನಡಿಬೇಕು. ಎರಡನೇದು, ಇನ್ನೊಬ್ಬ ಇವ್ರ ಕಸ್ಟಡಿಲಿ ಇದ್ದಾನೆ ಅಂತ ಒಂದು ಅನುಮಾನ ನಮಗೆ. ಯಾಕೆ ಅಂತಂದರೆ ಯಾರೇ ಒಬ್ಬ ಆರೋಪಿ ಎಲ್ಲೇ ತಪ್ಪಿಸ್ಕೊಂಡ್ರೂ ಕೂಡ ತನ್ನ ಹೆಂಡತಿಗೆ ಫೋನ್ ಮಾಡ್ತಾನೆ, ಇಲ್ಲ ತನ್ನ ತುಂಬ ಹತ್ತಿರವಾಗಿರ್ತಕ್ಕಂಥ ಸ್ನೇಹಿತನಿಗೆ ಫೋನ್ ಮಾಡ್ತಾನೆ, ಇಲ್ಲ ತನ್ನ ಲೀಗಲ್ ಪ್ಲೀಡರ್ಗೆ ಫೋನ್ ಮಾಡ್ತಾನೆ, ವಕೀಲರಿಗೆ. ಅವ್ರ ವಕೀಲರಾದಂಥ ಬೋರೇಗೌಡರು ಹೇಬಿಯಸ್ ಕಾರ್ಪಸ್ ಹಾಕ್ಕೊಂಡಿದ್ದಾರೆ ಹೈಕೋರ್ಟಲ್ಲಿ, ಮತ್ತು ಸರ್ಚ್ ವಾರೆಂಟ್ ಕೂಡ ನೆನ್ನೆ ಹಾಕಿದ್ದಾರೆ. ಎಲ್ಲಿ? ಅವ್ರ ಕನ್ಸರ್ನ್ ಕೋರ್ಟಲ್ಲಿ ಬೆಂಗಳೂರಲ್ಲಿ. ಇಷ್ಟೆಲ್ಲ ಇದ್ದರೂ ಕೂಡ ಅವರು ಯಾರ ಕೈಗೂ ಸಿಕ್ಕಿಲ್ಲ ಅಂತಂದರೆ ಇಟ್ ಈಸ್ ನಥಿಂಗ್. ಇವ್ರ ಕಸ್ಟಡಿಲೇ ಇದ್ದಾನೆ. ಇವರು ಸಾಕ್ಷಿನ ನಾಶಪಡಿಸಲಿಕ್ಕೆ ಪೊಲೀಸ್ನವರು ಪ್ರಯತ್ನ ಪಡ್ತಾ ಇದ್ದಾರೆ ಅಷ್ಟೇ, ಇನ್ನೇನೂ ಇಲ್ಲ. ಇಟ್ ಈಸ್ ವೆರಿ ಕ್ಲಿಯರ್. ಎಲ್ಲ ಸುಳ್ಳು ಸರ್, ಯಾವ ಹುಡುಕಾಟನೂ ಇಲ್ಲ. ಇವ್ರು ಯಾವ ಹುಡುಕಾಟನೂ ಮಾಡ್ತಿಲ್ಲ. ಬೇಕಾದ್ರೆ ಅವ್ರವ್ರ ಫೋನ್ಗಳು CDR ಹಾಕ್ಕೊಳ್ಳಿ, CDR ಹಾಕ್ಸಿಲಿ ಸರ್. ಪೊಲೀಸವರು ಒಂದು ಮೊಬೈಲ್ ಕಳ್ತನಾದರೆ CDR ಹಾಕ್ತಾರೆ. ಇಂಥ ದೊಡ್ಡ ಘಟನೆ ನಡೆದಿದೆ, ಒಂದು CDR ಡೀಟೇಲ್ಸ್ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ. ಲೊಕೇಶನ್ ಟ್ರ್ಯಾಕ್ ಮಾಡ್ಬೋದು, ಯಾವ ಗಾಡಿ ಎಲ್ಲಿ ಕೆಲಸ ಮಾಡ್ತಾ ಇದೆ, ಯಾವ ಮನುಷ್ಯ ಎಲ್ಲಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ CD ಸಿಗುತ್ತಲ್ವಾ. ಇನ್ಸ್ಪೆಕ್ಟರ್ CDR ಏನೋ ಮ್ಯಾಚ್ ಆಗ್ತಾ ಇತ್ತಲ್ಲ. ಹೌದು, ಇನ್ಸ್ಪೆಕ್ಟರ್ CDR ಎಲ್ಲ ಮ್ಯಾಚ್ ಆಗ್ತಾ ಇದೆ ಅಂತ ನಮಗೂ ಕೇಳ್ಪಟ್ಟಿದ್ದೀವಿ. ಬಟ್ ಆದರೆ ಅದೆಲ್ಲ ನಾವು ನೋಡಿದ ನಂತರನೇ ಗೊತ್ತಾಗೋದು. ಏನು ಮ್ಯಾನಿಪುಲೇಟ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಸರ್. ಸರ್ವಾಧಿಕಾರಿಗಳವರು ಅವರೇ ಸರ್ವಾಧಿಕಾರಿಗಳಾಗಿರೋದು. ಈಗ ಖಂಡಿತವಾಗೂ ಕಾನೂನು ಹೋರಾಟ ಮಾಡೇ ಮಾಡ್ತೀವಿ. ಯಾರ ಜೀವ ತೆಗಿಲಿಕ್ಕೂ ಯಾರಿಗೂ ಅವಶ್ಯಕತೆ ಇಲ್ಲ, ಯಾರಿಗೂ ಅಧಿಕಾರನೂ ಇರೋದಿಲ್ಲ. ನಮ್ಮ ಕಾನೂನಿನ ನಡೀಲಿ ಪ್ರತಿಯೊಬ್ಬ ಮನುಷ್ಯನಿಗೆ, ಬಡವ ಆಗಲಿ ಶ್ರೀಮಂತ ಆಗಲಿ, ಬಡವ ಆಗಲಿ ಬಲ್ಲಿಗ ಆಗಲಿ, ಪ್ರತಿಯೊಬ್ಬನಿಗೂ ಬದುಕೋ ಅಧಿಕಾರ ಇದೆ. ಆ್ಯಸ್ ಪರ್ ಆರ್ಟಿಕಲ್ಸ್ ಆ್ಯಂಡ್ ಆ್ಯಸ್ ಪರ್ ಅವರ್ ಕಾನ್ಸ್ಟಿಟ್ಯೂಷನ್ ರೈಟ್ಸು, ನಮ್ಮ ಹ್ಯೂಮನ್ ರೈಟ್ಸ್ ಕಮಿಷನ್ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೆ ಬದುಕಲಿಕ್ಕೆ ಅವಕಾಶ ಇದೆ. ಆದರೆ ಯಾವುದೇ ಒಂದು ಡೆತ್ ಸೆಂಟೆನ್ಸ್ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು, ಯಾವುದೇ ಪ್ರಕರಣಗಳಲ್ಲಿರ್ಬೋದು, ಅವರ ಕೊನೆ ಆಸೆ ಏನು ಅಂತ ಮಾನ್ಯ ಜಡ್ಜ್ ಸಾಹೇಬ್ರುಗಳೇ ಕೇಳ್ತಾರೆ, ನಿನ್ನ ಕೊನೆ ಆಸೆ ಏನಪ್ಪ, ನಿನಗೆ ಹ್ಯಾಂಗ್ ಮಾಡ್ತಾ ಇದ್ದೀವಿ ಅಂತ. ಅವ್ರಿಗೆ ಕೊನೆ ಆಸೆ ಈಡೇರಿಸ್ದಲೇ ಅವ್ರಿಗೆ ಹ್ಯಾಂಗ್ ಕೂಡ ಮಾಡೋದಿಲ್ಲ.
ಅಂಥದ್ರಲ್ಲಿ ಇವರು ಪೊಲೀಸ್ನವರು ಏಕಾಏಕಿ ಒಬ್ಬ ಮನುಷ್ಯನ ಪ್ರಾಣ ತೆಗಿಲಿಕ್ಕೆ ಅವಕಾಶ ಮಾಡ್ಕೊಂಡು ಇಟ್ ಶೋಸ್ ದಿ ನೆಗ್ಲಿಜೆಂಟ್ ಆಫ್ ದಿ ಪೊಲೀಸ್. ಇದಕ್ಕೆ ನೇರ ಹೊಣೆ ಪೊಲೀಸ್ನವರು. ಸರ್, ಈಗ ನಾವು PCR ಫೈಲ್ ಮಾಡಿದ್ದೀವಿ ನಮ್ಮ ಜ್ಯೂರಿಡಕ್ಷನ್ ಕೋರ್ಟಲ್ಲಿ. ಯಾಕೆ ಅಂತಂದರೆ ಜ್ಯೂರಿಡಕ್ಷನ್ ಯಾವುದಕ್ಕೆ ಬರುತ್ತೆ, DYSP ಆಫೀಸು ಮತ್ತು ರೂರಲ್ ಸ್ಟೇಷನ್ ಇರೋದು ನಮ್ಮ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಜ್ಯೂರಿಡಕ್ಷನ್ ಕೋರ್ಟ್ ಇದೆ. ಆ ಕೋರ್ಟ್ ಮುಂದ್ಗಡೆ ನಾವು PCR ಫೈಲ್ ಮಾಡಿದ್ದೀವಿ. ಈಗಾಗಲೇ ಕೋರ್ಟಿಂದ ಅವ್ರಿಗೆ ನೋಟಿಸ್ ಆಗಿದೆ. ಆ ನೋಟಿಸ್ಗೆ ಅವ್ರು ಏನು ಉತ್ತರ ಕೊಡ್ತಾರೆ ಅದನ್ನು ನೋಡಿಕೊಂಡು ನಾವಿನ್ನು ಮುಂದಿನ ಕ್ರಮ ಕೈಗೊಳ್ತೀವಿ ಸರ್.